ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನನ್ನ ಚಾನಲ್ ನೇಮ್ ಎಲ್ಲರೂ ಆಲ್ಮೋಸ್ಟ್ ಮರ್ತೋಗಿದ್ದೀರಾ, ಏಕೆಂದರೆ ಒಂದು ತಿಂಗಳಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ನಯನಾ ಮೋಹನ್ 10 to 7 ಲೈಫ್ ಸ್ಟೈಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಗಂಡ ಹೆಂಡತಿ ಹಾಗೆ ಜೊತೆಗಿರೋರೆಲ್ಲ ಎಲ್ಲಿಗೆ ಹೊರಟಿದ್ದೀರಾ ಅಂತ ನೋಡ್ತಿದ್ದೀರಾ. ಹೌದು, ನಾವು ಎಲ್ಲಿಗೆ ಹೊರಡ್ತಿದ್ದೀವಿ ಅಂತ ಅಂದರೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಹರ್ಷ, ನಮ್ಮ ಯಜಮಾನರು ಹಾಗೆ ನಮ್ಮ ಅಣ್ಣ ಅವರೆಲ್ಲ ಹೊರಟ್ವಿ. ನೋಡಿ, ನನ್ನ ಮಗನಿಗೆ ಕೈಗೊಂಬೆ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಅಣ್ಣ. ಏನೋ ಎಷ್ಟೋ ಮಾಮ ಅಂತ ಹೇಳ್ಬಿಟ್ಟು ಅಳಿಯಂಗೆ ಈ ಥರ ಎಲ್ಲ ಹಿಂಸೆ ಕೊಡಬಾರ್ದು, ಆದರೂ ಪರವಾಗಿಲ್ಲ, ಒಂದು ಚಿಕ್ಕ ಮಗು ಥರ ನನ್ನ ಮಗನ ಇಬ್ಬರನ್ನ ನೋಡ್ಕೋತಾರೆ. ಅದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ. ನಾನು ನಮ್ಮ ಅಣ್ಣ ನನ್ನ ಮಗ ಫಸ್ಟ್ ಗಾಡಿಯಲ್ಲಿ ಹೊರಟ್ವಿ. ಎಲ್ಲಿಗಪ್ಪ ಅಂತಂದರೆ ಈ ಜಾಗ ಹೆಗ್ನಳ್ಳಿ, ಲೆಗ್ಗೆರೆ, ಹಾಗೆ ಪೀಣ್ಯ, ಈ ಥರ ನಿಯರ್ ಬೈ ಪೀಣ್ಯ ಸೆಕೆಂಡ್ ಸ್ಟೈಜ್ ಆರ್ ಲೆಗ್ಗೆರೆ ಇರೋರಿಗೆ ಇದು ಯಾವ ಜಾಗ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಈ ಜಾಗಕ್ಕೆ ವಿಸಿಟ್ ಏನಾದ್ರು ಮಾಡಿದರೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಸಿಟ್ ಮಾಡಿಲ್ಲ ಅಂತಂದರೆ ತಪ್ಪದೆ ಈ ಪ್ಲೇಸ್ಗೆ ನೀವು ಒಂದು ಸಲ ಹೋಗಿ ಬನ್ನಿ. ಇದು ಮೇನ್ ಇರೋದು ಅಂತ. ಇದು ಆ್ಯಕ್ಚುಲಿ ಓಪನ್ ಆಗಿರೋದು. ನಾನು ಚಿಕ್ಕ ಪಾಪ ಅಲ್ವಾ, ಅದಕ್ಕೋಸ್ಕರ ನಮ್ಮ ಯಜಮಾನ್ರು ನಮ್ಮ ಅಣ್ಣ ನನ್ನ ಕರ್ಕೊಂಡು ಹೋಗ್ತಾವ್ರೆ. ನೋಡಿ, ನಮ್ಮ ಅಣ್ಣ ನಮ್ಮ ಯಜಮಾನ್ರು ಹಾಗೆ ಹರ್ಷ ಬರೋಷ್ಟೊತ್ತಿಗೆ ನಡಿ ಟಿಕೆಟ್ ಹರಿದು ತಗೊಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಗಿ ನೋಡಿದ್ರೆ ಇಲ್ಲಿ ಈವ್ನಿಂಗ್ 5:30ಇಂದ 10ವರೆಗೂ ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಲಿ 9:30ಗೆ ಕ್ಲೋಸ್ ಆಗುತ್ತೆ. ಸೊ ಟಿಕೆಟ್ ಎಲ್ಲ ತೊಗೊಂಡಾಯಿತು. ಟಿಕೆಟ್ ಪರ್ ಪರ್ಸನ್ಗೆ ಬಂದ್ಬಿಟ್ಟು 80 ರುಪೀಸು. ಚಿಕ್ಕ ಮಕ್ಕಳಿಗೆ 5 years ಎಬೋ ಮಾತ್ರ ಇದೆ ಅಷ್ಟೇ. ಇನ್ನು ಚಿಕ್ಕ ಮಕ್ಕಳಿಗೆಲ್ಲ ಇಲ್ಲ. ಸೊ ಆಯಿತು, ಅಲ್ಲಿ 4 ಟಿಕೆಟ್ ಟೋಟಲಿ. ನನ್ನ ಮಗನ ಟಿಕೆಟ್ ಇರಲಿಲ್ಲ, ಅದಕ್ಕೆ ತಗೊಂಡು ಹೊರಟ್ವಿ. ನೋಡಿ, ಫಸ್ಟ್ ಎಂಟ್ರೆನ್ಸಲ್ಲೇ ನನ್ನ ಮಗ ಸಿಕ್ಕಾಪಟ್ಟೆ ಖುಷಿಯಾಗಿ ನೋಡ್ತಾ ಇದ್ದಾನೆ. ಏನಕ್ಕಪ್ಪ ಅಂತಂದರೆ ಒಂಥರ ಅದು ಕಲರ್ಫುಲ್ ವರ್ಡು, ಯಾವುದೋ ಒಂದು ಜಾಗಕ್ಕೆ ಬಂದಿರ ಅಂತ ಹೇಳ್ಬಿಟ್ಟು ಅವನಿಗೆ ಫೀಲ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಿಮಗೆ ಮೇನ್ ಇದೇ ಹೇಳಿಲ್ಲ ಅಲ್ವಾ, ಇದು ಎಕ್ಸಿಬಿಷನ್ ಬಂದ್ಬಿಟ್ಟು ಅವತಾರ್ ಎಕ್ಸಿಬಿಷನ್ನು ಅಂತ. ಇದು ಲೊಕೇಟ್ ಆಗಿರೋದು ಪೀಣ್ಯ ಸೆಕೆಂಡ್ ಸ್ಟೇಜ್ ನಿಯರ್ HSR ಗ್ರೌಂಡಲ್ಲಿ ಇದು ಲೊಕೇಟ್ ಆಗಿದೆ. ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಳಿಗಂತೂ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. 80 ರುಪೀಸ್ ವರ್ತ್, ನಾವು ದುಡ್ಡು ಕೊಟ್ಟಿದ್ದಕ್ಕೂ ಅಂತ ಚೆನ್ನಾಗಿರುವಂತಹ ಜಾಗ ಆಗಿರ್ಬೋದು. ಹಾಗೆ ಒಳಗಡೆ ಗೇಮ್ಸ್ ಇದೆ, ಅದಕ್ಕೆ ನಾವು ಸ್ವಲ್ಪ ಅಮೌಂಟನ್ನು ಪೇ ಮಾಡಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ವರ್ಡ್ ಅಂತಲೇ ಹೇಳ್ಬೋದು. ಸೇಮ್ ಅವತಾರ್ ಇದಕ್ಕೆ ನಾವು ಒಳಗಡೆ ಹೋಗಿದ್ದೀವೇನೋ ಅನ್ನೋ ಫೀಲ್ ಬಂದ್ಬಿಡ್ತು ನನಗಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂತ ಅಂದ್ಕೊಂಡೆ ಇದ್ದಿದ್ದು, ಬಟ್ ನಾವು ಹೋಗಿದ್ದೆ ಲೇಟ್ ಆಯಿತು. 8:30ಗೆ ಹೋಗಿದ್ದು. ಇನ್ನು ಅದರಲ್ಲಿ 1 ಅವರಲ್ಲಿ ಏನು ನೋಡ್ಕೊಬರ್ಬೇಕು ಹೇಳಿ, ಅದಕ್ಕೆ ಬೇಗ ಎಲ್ಲ ಒಂದು ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನನ್ನ ಮಗಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಎಲ್ಲೋ ಬಂದಂಗಿದೆ ಅವನಿಗೆ, ಯಾವುದೋ ಲೋಕಕ್ಕೆ ಕರ್ಕೊಬಂದಿರಲ್ಲ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದ. ಸರಿ ಅದಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ವೀಡಿಯೋಸು ಹಾಗೆ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ನನಗಂತೂ ಆ ಜಾಗನ ಬಿಟ್ಟು ಬರೋದಕ್ಕೆ ಮನಸ್ಸಿಲ್ಲ. ನನ್ನ ಮಗ ಎಲ್ಲೇದಲ್ಲೇ ತೋರ್ತಾನೆ. ಸೆಕ್ಯೂರಿಟೀಸ್ ನೋಡಿದ್ರೆ ಇಟ್ಕೊಳ್ಳಿ ಮಗನ್ನ ಇಟ್ಕೊಳ್ಳಿ ಅಂತ ಹೇಳ್ತಿರೋ. ಅವನಿಗೆ ತುಂಬಾ ಹೇಳಿಲ್ವಾ, ಮಕ್ಳಿಗೆಲ್ಲ ಫುಲ್ ಅದು ನೋಡ್ಬಿಟ್ಟು ಎಕ್ಸೈಟ್ಮೆಂಟ್ ಆಗಿದೆ. ಸೊ ಅದನ್ನೆಲ್ಲ ಇಟ್ಕೊಳಕ್ಕೆ ಹೋಗ್ತಾನೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. 80 ರುಪೀಸ್ ನಿಜವಾಗ್ಲೂ ಹೇಳ್ತೀನಿ ವರ್ತ್ ಅನಿಸುತ್ತೆ. ನಾವು ಒಳಗಡೆ ನಮ್ಮ ಮಕ್ಳನ್ನ ಕರ್ಕೊಂಡೋಗಿ ಅಷ್ಟು ಎಂಜಾಯ್ಮೆಂಟ್ ಮಾಡಿಸ್ಕೊಬರೋದಕ್ಕೆ. ಗೇಮ್ಸ್ ಏನೋ ಆಡ್ಸಲ್ಲ, ಬಟ್ ಅವ್ರು ಕಲರ್ಫುಲ್ ಎಲ್ಲ ನೋಡಿದ್ರೆ ಅಂದರೆ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಅವತಾರ್ ಮೂವಿ ನೋಡಿಲ್ಲ ಅಂತ ಅಂದ್ರೆ ಏನು, ಅಲ್ಲಿ ಇದು ಎಕ್ಸಿಬಿಷನ್ಗಂತೂ ಬಂದರೆ ಎಲ್ಲ ಕಾಣಿಸುತ್ತೆ ಹಿಂಗೆ ಏನು ಅಂತ. ವಾಟರಿಂದ ಹಿಡ್ದು ಸಮಥಿಂಗ್ ಎಲ್ಲ ಥರದನಿತ್ತು. ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಂತೂ ಆಗಲ್ಲ, ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋದಕ್ಕಂತೂ. ಒಂದ್ಸಲ ನಿಮ್ಗೆ ಏನಾದ್ರು ಮಕ್ಕಳಿದ್ರೆ, ಅದು ಸ್ವಲ್ಪ ಬುದ್ಧಿ ಬಂದಿರಬೇಕು. ಆಲ್ರೆಡಿ 1.5 years ಎಬೋ ಮಕ್ಕಳು ಅಂತಾರೆ, ಅವಾಗಲೇ ಸ್ವಲ್ಪ ಕ್ಯಾಪ್ಚರ್ ಮಾಡ್ತಾರೆ ಕಲರ್ಸು, ಲೀವ್ಸು, ಅದು ಇದು ಅಂತ ಹೇಳ್ಬಿಟ್ಟು ಅವರು ಫೈಂಡ್ ಔಟ್ ಮಾಡ್ತಾರಲ್ವ. ಅವ್ರನ್ನ ಕರ್ಕೊಂಡೋದ್ರಂತ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾರೆ, ತುಂಬ ಖುಷಿ ಪಡ್ತಾರೆ. ಆ್ಯಕ್ಚುಲಿ ಇದು ಡಿಸೆಂಬರಲ್ಲೇ ಓಪನ್ ಆಗಿತ್ತು. ನಾವು ನನ್ನ ದೊಡ್ಡ ಮಗ ಬರಲಿ ಸಂಕ್ರಾಂತಿಗೆ, ಅವಾಗ ಹೋಗೋಣ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಹಿಂದೆನೇ ಹೊಡ್ತಾ ಇದ್ವಿ. ಆ್ಯಕ್ಚುಲಿ ಜನವರಿ 1 ಎಲ್ಲ ಆದಮೇಲೆ ನಾವು ಫ್ರೀ ಇದ್ವಿ ಸ್ವಲ್ಪ, ಅದಕ್ಕೋಸ್ಕರ ಅಂತಂದು ಹೋದ್ವಿ. ಇಲ್ಲ, ನನ್ನ ಮಗನಿಗಿನ್ನ ನಾನೇ ಚಿಕ್ಕ ಹುಡುಗಿ ಆಗಿಬಿಟ್ಟಿದ್ದೀನಿ. ಏನಕ್ಕಪ್ಪ ಅಂತಂದರೆ ನನಗೇನೋ ಒಂಥರ ಖುಷಿ ಔಟ್ಸೈಡ್ ಹೋಗಬೇಕು ಅಂತಂದರೆ.
ಆಮೇಲೆ ಔಟ್ಸೈಡ್ ಹೋದ್ರಲ್ಲಿ ಏನಾದ್ರು ಕುಡಿಸ್ಕೊಬರ್ಬೇಕು ಅನ್ನೋದು ಇರುತ್ತಲ್ವಾ, ಹೆಣ್ಮಕ್ಳಿಗೆ ಏನಾದ್ರು ನೋಡ್ಬಿಟ್ರೆ ಅಟ್ರಾಕ್ಷನ್ ಆಗಿಬಿಡುತ್ತೆ, ಈ ಜ್ಯುವೆಲರೀಸ್ ಆಗಿರ್ಬೋದು ಅದೆಲ್ಲ. ಬಟ್ ನನಗೇನಕ್ಕೋ ಗೊತ್ತಿಲ್ಲ, ಈ ಸಲ ಅಂತೂ ಅಲ್ಲಿ ಬಜೆಟ್ಗೂ ಅದಕ್ಕೂ ನನಗಂತೂ ಏನು ತೊಗೊಳೋದಕ್ಕೂ ಮನಸ್ಸಂತೂ ಆಗಲಿಲ್ಲ. ಏನಕ್ಕಪ್ಪ ಅಂತಂದರೆ ಈ ಕರ್ಚೀಫು ಆ ಥರ ಎಲ್ಲ ಡಿಮಾರ್ಟಲ್ಲಿ ಅಲ್ಲಿ ಇಲ್ಲಿ ಹೋದರೆ 50 ರುಪೀಸ್ಗೆ 5-6 ಸಮಥಿಂಗ್ ಆ ಥರ ಎಲ್ಲ ಕೊಡ್ತಾರೆ. ಅಲ್ಲಿ ಬಂದುಬಿಟ್ಟು 30 ರುಪೀಸ್ ಒನ್, 40 ರುಪೀಸ್ ಒನ್. ಕ್ಲಿಪ್ಸು ಅಷ್ಟೇ 50 ರುಪೀಸ್ ಪೀಸು, 20 ರುಪೀಸು ಆ ಥರ ಎಲ್ಲ ಇದೆ. ಅಲ್ಲಿ ನನ್ಗಾರು ತಗೊಳ್ಲಿಲ್ಲ ಅಂತಾರೆ. ನಮ್ಮ ಮನೇಲಿ ಒಂದು ಪುಟ್ಟ ಕಂದಮ್ಮ ಇದ್ದಾಳೆ, ಈಗ ಅವಳಿಗಾರು ರಿಬ್ಬನ್ಸ್ ಮತ್ತು ಹೇರ್ ಕ್ಲಿಪ್ಸ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಅಯ್ಯೋ ಅವರಪ್ಪ ಹುಡ್ಕಿದ್ರು, ನಾನು ಹುಡ್ಕಿದ್ದು ಅವ್ರ ಅಪ್ಪಂಗೆ ಇಷ್ಟ ಆಗ್ತಿಲ್ಲ, ಅವರಪ್ಪ ಹುಡ್ಕಿದ್ದು ನನಗಂತೂ ಇಷ್ಟ ಆಗ್ತಿಲ್ಲ. ಫೈನಲಿ ಆಗಲಿ ಕ್ಲೋಸಿಂಗ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ಬೇಗ ಬೇಗ ತಗೊಳ್ಳಿ ಮೇಡಮ್, ಲೈಟ್ ಆಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಫೋರ್ಸ್ ಮಾಡಿದರು. ಸೊ ಅದಕ್ಕೋಸ್ಕರ ಒಂದು ಜೊತೆ ಕ್ಲಿಪ್ಪು ಹಾಗೆ ರಬ್ಬರ್ ಬ್ಯಾಂಡ್ಸ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿದ್ವು. ಬಟ್ ಅಷ್ಟೊಂದು ದುಡ್ಡು ಕೊಡೋ ಅಷ್ಟು ಇಲ್ಲ ಹೇಳಬೇಕಂದ್ರೆ. ಇದು ಹೋಗಿದ್ದೇನು ವರ್ತ್ ಅನಿಸಿಲ್ಲ 80 ರುಪೀಸ್ಗೆ. ಬಟ್ ಅಲ್ಲಿ ಪ್ರೈಸ್ ಕೇಳಿದ್ರೆ ತುಂಬಾ ಶಾಕ್ ಆಗುತ್ತೆ. 50 ರುಪೀಸ್ ಒನ್ ಕ್ಲಿಪ್ಪು, 1 ಪೀಸ್ ಕ್ಲಿಪ್ಪು ಆ ಥರ ಎಲ್ಲ ಹೇಳ್ತಾರೆ. ನನಗಂತೂ ನಿಜವಾಗ್ಲೂ ಹೇಳ್ತೀನಿ, ನೋಡೋದಕ್ಕಂತೂ ಚೆನ್ನಾಗಿತ್ತು. ಬಟ್ ನಾನೇನು ತಗೊಳ್ಳ, ನನ್ನ ಮಗಳಿಗೆ ಬಿಟ್ಟರೆ ನಾನು ಯಾರಿಗೂ ಏನೂ ತೊಗೊಂಡ್ಲಿಲ್ಲ ನಾವಲ್ಲಿ. ಆ್ಯಕ್ಚುಲಿ ಬಿಡು, ಹೊರಗಡೆ ಅಲ್ಲಿ ಹೋಗಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ತಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಹೋಗಿ ತಗೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಪಿಕಲ್ಸ್ ತುಂಬ ವೆರೈಟೀಸ್ ಆಫ್ ಪಿಕಲ್ಸ್ ಆಗಿರ್ಬೋದು ಎಲ್ಲ ಇಲ್ಲಿದೆ. ಮಾವಿನಕಾಯಿ ಆಗಿರ್ಬೋದು, ಬಾಳೆಕಾಯಿ ಸಮಥಿಂಗ್ ಎಲ್ಲ, ಹಾಗೆ ವೆಸ್ಟ್ರನ್ ವೇ ಟಾಪ್ಸ್, ಮಿಡೀಸು, ಹಾಗೆ ಡ್ರೈ ಫ್ರೂಟ್ಸು, ಊಟಿ ಡ್ರೈ ಫ್ರೂಟ್ಸ್ ಅಂತೆ. ಇಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸು ಇಲ್ಲಿ ಅವೈಲೇಬಲ್ ಇದೆ. ಹಾಗೆ ಜೀನ್ಸ್ ಚಿಕ್ಕ ಮಕ್ಳಿಗಂತೂ ತುಂಬಾ ಚೆನ್ನಾಗಿದ್ವು, ಹಾಗೆ ನಮ್ಮಂತಗೂ ಚೆನ್ನಾಗಿದ್ದು. ನನ್ನ ಗಂಡ ಕೊಡಿಸ್ಲಿಲ್ಲ ಅಷ್ಟೇ. ಇದು ಬಂದ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಈಗ ಹಾರ್ಟ್ ಅಂದರೆ ಡ್ರಾಯಿಂಗ್ ಬಿಡಿಸೋದು ಆ ಥರ ಎಲ್ಲ. ಇದು ಈ ಕಡೆ ಸ್ನ್ಯಾಕ್ಸು, ಈ ಕಡೆ ಚಿಕ್ಕ ಮಕ್ಕಳಿಗೆಲ್ಲ ಆಟ ಸಾಮಾನು. ಇನ್ನೂ ಆ್ಯಕ್ಚುಲಿ ನಾವು ಹೋಗೋ ಅಷ್ಟೊತ್ತಿಗೆ ಕ್ಲೋಸ್ ಆಗಿದ್ವು. ನೋಡ್ತಾ ಇರ್ಬೋದು ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ. ಇವು ಬಂದ್ಬಿಟ್ಟು ಜಾಕೆಟ್ಸು, ಸ್ವೆಟರ್ಸು ಅದೆಲ್ಲ. ಔಟ್ಸೈಡ್ ತೊಗೊಂಡ್ರೆ ಎಷ್ಟೋ ಬೆಟರಾಗಿ 250 ರುಪೀಸ್ಗೆಲ್ಲ ಕೊಡ್ತಾರೆ. ಇಲ್ಲಿ ಬಂದ್ಬಿಟ್ಟು 300-400 ಅಂತ ಎಲ್ಲ ಹೇಳಿದ್ರು. ಈಗೇನಾದ್ರು ಕಮ್ಮಿ ಮಾಡಿರ್ಬೋದೇನೋ ಗೊತ್ತಿಲ್ಲ. ಇದು ಸ್ವಲ್ಪ ಓಲ್ಡ್ ವಿಡಿಯೋ, ಜನವರಿ ಫಸ್ಟ್ ವೀಕಲ್ಲಿ ಹೋಗಿ ತಕ್ಕೊಂಡಿತ್ತು. ನಿಮಗೆ ಇದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಂದು ಇದು 1 ಇಯರ್ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಯಿತು. ಸೊ ನಾನು ಹೊಸ್ದಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ವಾಚಿಂಗ್ ಅವರ್ಸ್ ಈಗ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಗೇಮ್ಸು ಎಲ್ಲನೂ ಇತ್ತು. ನನ್ನ ಮಗ ನೋಡಿ ಬಲೂನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡೋನು. ಪದೇ ಪದೇ ಅಲ್ಲಿಗೆ ಓಡೋಗ್ತಿದ್ದ ನನ್ನ ಮಗ. ಗೇಮ್ಸ್ ಆಡೋರು ಅಗಲೆಲ್ಲ ಕರಿತಿದ್ರು, ಬನ್ನಿ ಮೇಡಮ್ 50 ರುಪೀಸ್ 40 ರುಪೀಸ್ ಆ ಥರ ಎಲ್ಲ ಕರಿತಿದ್ರು. ಫೈನಲಿಯಾಗಿ ನಾನು ಬಿಡಲಿಲ್ಲ. ಒಂದು ಗೇಮ್ ಆಡಿಬಿಟ್ಟು 100 ರೂಪಾಯಿ ಕೊಟ್ಟು ಒಂದು ಗೇಮ್ ಆಡಿದೆ. ಸಾರಿ 50 ರೂಪಾಯಿ ಅನಿಸುತ್ತೆ. ಒಂದು ಗೇಮ್ ಆಡಿದೆ. ಅದಕ್ಕೆ ನನಗೆ ಏನು ಬಂದಿತ್ತು ಗೊತ್ತಾ, ಸ್ಪೂನ್ ಗೆದ್ಕೊಬಿಟ್ಟಿದ್ದೀನಿ. ನನಗಂತೂ ನಗು ಬಂದಿತ್ತು. ಸ್ಪೂನ್ ಗೆದ್ಕೊಳಕ್ಕೆ ನಾನು ಅಲ್ಲಿಗೆ ಹೋದ್ನ ಗುರು ಅಂತ. ನೋಡ್ತಾ ಇರ್ಬೋದು ಇದೇ ಆಟ. ಅಲ್ಲಿ ನಂಬರ್ಸ್ ಇರುತ್ತೆ, ಆ ನಂಬರ್ಸನ್ನೆಲ್ಲ ಕೌಂಟ್ ಮಾಡಿಬಿಟ್ಟು ಮೇಲೆಗಡೆ ಐಟಮ್ಸ್ ಸಿಕ್ಕಿರ್ತಾರೆ. ಈಗ ಅಲ್ಲಿ ಕಾಣಿಸಿದ್ದಲ್ಲ 29, 30 ಸಮಥಿಂಗು. ಈ ನಂಬರ್ಸ್ ಎಷ್ಟೆಷ್ಟು ಬಾಲ್ ಹೋಗ್ತಾವೋ ಅದೆಲ್ಲ ಕೌಂಟ್ ಮಾಡಿಬಿಟ್ಟು ಆ ನಂಬರ್ಸ್ಗೆ ಮೇಲ್ಗಡೆ ಏನು ಬರುತ್ತೋ ಅದು ನಮಗೆ ಕೊಡ್ತಾರೆ. ಅಲ್ಲಿ ಆ್ಯಕ್ಚುಲಿ ಸ್ಪೂನ್ ಇಟ್ಟಿದ್ರು, ಪ್ಲಾಸ್ಟಿಕ್ ಸ್ಪೂನ್ ಬಂದಿತ್ತು. ನನಗಂತೂ 100 ರುಪೀಸ್ ಎಲ್ಲೋ ವೇಸ್ಟ್ ಮಾಡ್ಕೊಂಡು ಅದೇ ಹೊರಗಡೆ ಏನಾದ್ರು ತಿನ್ನೋದು ಬರ್ತಿತ್ತಲ್ಲೋ ಅನ್ನೋ ಫೀಲ್ ಕೊಂಡಿದ್ದೀನಿ. ಆಡೋಣ ಅಂತ ಹೇಳ್ಬಿಟ್ಟು ಆಡಿದೆ. ನೋಡಿ ನನ್ನ ಸ್ಪೂನ್ ಎಷ್ಟು ಚೆನ್ನಾಗಿದೆ ಅಂತ. ಫೈನಲಿ ಹೊರಗಡೆ ಬರ್ಬೇಕಾದ್ರಂತೂ ಅದನ್ನು ನಾನು ಸ್ಪೂನ್ ಇಲ್ಲೆಸ್ದೆ ಅಂತಲೂ ಗೊತ್ತಾಗಲಿಲ್ಲ. ಇನ್ನಕ್ಕಪ್ಪ ಅಂದರೆ ತಿನ್ನೋ ಬ್ಯುಸಿಯಲ್ಲಿ, ಆಟಾಡೋ ಬ್ಯುಸಿಯಲ್ಲಿ ನಾನು ಅದು ಸ್ಪೂನ್ ಎಲ್ಲ ಹಾಕಿದೆ ಅಂತ ಗೊತ್ತಿಲ್ಲ. ನೋಡಿ ನೆಕ್ಸ್ಟ್ ಇದು ಗೇಮ್ಸ್. ಫಸ್ಟ್ ಬಂದ್ಬಿಟ್ಟು ಅವತಾರದ್ದು ಎಕ್ಸಿಬಿಷನ್ ಇದೆ. ಆಮೇಲೆ ಬಂದ್ಬಿಟ್ಟು ಅಂದರೆ ತಿನ್ನೋದು, ಹಾಗೆ ನಮಗೇನಾದ್ರು ಐಟಮ್ಸ್ ಬೇಕಾದ್ರೆ ಎಲ್ಲ ಇತ್ತು. ಗೇಮ್ಸ್ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಚಿಕ್ಕ ಮಕ್ಕಳು ಆಡೋವಂಥ ಗೇಮ್ಸ್, ಹಾಗೆ ದೊಡ್ಡವರು ಆಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲಿ ನನ್ನ ಮಗ ನೋಡಿ ಹಾವನ್ನ ಹೆಂಗೆ ಇಟ್ಕೊಂಡು ಆಟಾಡ್ತಿದ್ದಾನೆ. ನಮಗೆ ಭಯ ಆಗ್ತಿದೆ, ಅವನು ಸುಮ್ಮನೆ ಆಟಾಡ್ತಾನೆ. ನಮ್ಮ ವರ್ಷನೂ ಅಷ್ಟೇ ತೊಗೊಂಡು ಕೊಳ್ಳಿಗೆ ಹಾಕ್ಕೊತಿದ್ದ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಬಂದ್ಬಿಟ್ಟು ಚಾಟ್ ಸೆಂಟರ್ಸ್. ನಮಗೇನು ಪ್ರತಿಯೊಂದು ಗೋಬಿ, ಪಾನಿಪುರಿ, ಕಾರ್ನ್, ಸ್ವೀಟ್ ಕಾರ್ನು, ಆಮೇಲೆ ಪೆರಿ ಪೆರಿ, ಪೊಟ್ಯಾಟೊ ಟ್ವಿಸ್ಟರು, ಚಾಕ್ಲೇಟ್ಸು,
ನಮ್ಗೇನು ಬೇಕೋ ಎಲ್ಲನೂ ಇಲ್ಲಿ ಅವೈಲೇಬಲ್ ಇತ್ತು. ಬಟ್ ಕಾಸ್ಟ್ ಕೇಳಿದ್ರಂತೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಗುರು. ಹೊರಗಡೆನೇ ಬರ್ಬೋದಲ್ವಾ ಅನಿಸುತ್ತೆ. ಏನು ಮಾಡಲಿ, ಒಳಗಡೆ ಬಂದಮೇಲೆ ಏನಾದ್ರು ತಿನ್ನಲೇಬೇಕಲ್ವ. ನಮ್ಮ ಕೈ ಬಾಯಿ ಸುಮ್ಮನೆ ಅಂತೂ ಇರಲ್ಲ. ಸೊ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಗಾಡಿದು ಇದೇ ಗೇಮ್ ಗುರು. ಎಷ್ಟು ಭಯ ಆಗಿತ್ತು ಗೊತ್ತಾ. ಅದೇನೋ ಹೇಳ್ತಾರಲ್ಲ, ಜೀವ ಬಾಯಿಗೆ ಬಂದಂಗೆ ಆಗಿತ್ತು ಅಂತ. ನಿಜವಾಗ್ಲೂ ವೀಡಿಯೋ ಇಲ್ಲ, ವೀಡಿಯೋ ನಮ್ಮ ಯಜಮಾನ್ರ ಫೋನಲ್ಲಿದೆ. ಏನಾದ್ರು ಸಿಕ್ಕರೆ ಅಪ್ಲೋಡ್ ಮಾಡ್ತೀನಿ. ನನ್ನ ಮಗನಿಗೆ ಟ್ರೈನ್ ಹತ್ರ ಬಿಟ್ಟರೆ, ಕೆಳಗಡೆ ಬಿಟ್ಟರೆ ಟ್ರೈನ್ ಹತ್ರ ಹೋಗ್ತಿದ್ದ. ಅದಕ್ಕೋಸ್ಕರ ಅವನಿಗೂ ಟ್ರೈನ್ ಹತ್ರ ಆಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ಇಲ್ಲಿ ಟಿಕೆಟ್ ಬಂದ್ಬಿಟ್ಟು ಎಷ್ಟು 100 ರೂಪೀಸು. ಏನಿಲ್ಲ ಅಂತಾರೆ 12 ರೌಂಡ್ಸು ತಿರುಗಿಸ್ತಾರೆ. ಒಂಥರ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಹೋದರೆ. 5:30 10:30ವರೆಗೂ ಹೆಂಗೆ ಟೈಮ್ ಆಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಅವನಿನ್ನೂ ಚಿಕ್ಕ ಹುಡುಗ ಅಲ್ವಾ, ಅದಕ್ಕೆ ಅವನ ಜೊತೆಗೆ ನಾವು ಹರ್ಷನ ಕಳಿಸಿದ್ವಿ. ಆಡ್ಕೊಬರಲಿ ಒಂದು ಸ್ವಲ್ಪ ಹೊತ್ತು ಅಂತ. ಅವನಿಗೇನೋ ಒಂಥರ ಖುಷಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಅವನು ನಮ್ಮನ್ನು ನೋಡ್ತಿಲ್ಲ, ಆ ಥರ ಕುತ್ಕೊಂಡು ಫುಲ್ ಟ್ರೈನ್ನೇ ನೋಡ್ತಾ ಅವನೇ. 6 ಇಂದ 7 ರೌಂಡ್ಸ್ ಎಲ್ಲ ಆದಮೇಲೆ ಕೆಳಗಡೆ ಇಳಿಸಿದ್ವಿ. ಆದರೂ ಅವನಿಗೆ ಟ್ರೈನಿಂದು ಬಿಟ್ಟು ಇರೋದಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ತಿರ್ಗಿ ಹೋದ, ಅವನೇ ಒಬ್ಬನೇ ಏನು ಇಟ್ಕೊಂಡು ಹೋಗ್ತಾಯಿದ್ದ. ಅವನಿಗೆ ಫುಲ್ ಹೇಳಿಲ್ವಾ, ಒಂಥರ ಖುಷಿ ಆಗಿಬಿಟ್ಟಿದೆ ಅವನಿಗೆ. ಮಕ್ಕಳು ಖುಷಿನೇ ಅಲ್ವಾ ನಮಗೆ ನೋಡೋದಕ್ಕೆ, ಒಂಥರ ಅವ್ರ ಖುಷಿನೇ ನಮ್ಮ ಖುಷಿ ಅಂದ್ಕೊಂಡಿರ್ತೀವಿ. ನೋಡ್ತಾ ಇರ್ಬೋದು, ಎಲ್ಲ ಗೇಮ್ಸೂ ಇದೆ, ಬಟ್ ನಾವೇನು ಆಡಿಸ್ಲಿಲ್ಲ. ಫೈನಲಿ ಲಾಸ್ಟೇ ಒಂದು ಕಾರಲ್ಲಿ ಮಾತ್ರ ಕುಂಡ್ರಿಸಿದ್ವಿ. ನೋಡಿ, ಆ ಪಾಪು ಜೊತೆಗೆ ಕುಂಡ್ರಿಸಿದ್ವಿ. ಆ ಪಾಪು ನನ್ನ ಪಾಪಗಿನ್ನ ದೊಡ್ಡೋಳು, ಬಟ್ ನನ್ನ ಮಗನೇ ನೋಡ್ತಾ ಆಡ್ತಾ ಹೋಗಿ ಆ ಹುಡುಗಿ ಮೇಲೇ ಕುತ್ಕೊಬಿಟ್ಟ. ಪಾಪ ಹುಡುಗಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡಿಕೊಂಡು ಆಟಾಡ್ತಿದೆ ಗೊತ್ತಾ. ನನ್ನ ಮಗ ಬರ್ತಾ ಅವಳ ಮೇಲೇ ಕುತ್ಕೊಳಕ್ಕೆ ಹೋಗ್ಬಿಟ್ಟ. ಅವನಿಗೆ ತುಂಬ ಭಯ ಆಗಿದೆ ಅನಿಸುತ್ತೆ. ನೋಡಿ ಅವನು ಯಾವ ಜಾಗಕ್ಕೆ ಬಂದಿದ್ದಾನೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ನಗು ಬಂದಿತ್ತು. ನೆಕ್ಸ್ಟ್ ಫೈನಲಿಯಾಗಿ ಎಲ್ಲ ಆಟ ಆಡಿದ್ವಿ. ಚಾಟ್ಸ್ ಏನಾದ್ರು ತಿನ್ನೋಣ ಅಂತ ಹೇಳಿಬಿಟ್ಟು ಫಸ್ಟ್ ನಾವು ತಿಂದಿದ್ದು ಪಾನಿಪುರಿ. ನೆಕ್ಸ್ಟ್ ನಾನು ಹರ್ಷಗೆ ಮಸಾಲೆ ಪೂರಿ ಇಷ್ಟ ಅಂತ ಹೇಳ್ಬಿಟ್ಟು ಅವನು ಮಸಾಲೆ ಪೂರಿನ ತಗೊಬಂದ. ನಾನು ನಮ್ಮ ಯಜಮಾನ್ರು ವಡಾಪಾವು ಅನಿಸುತ್ತೆ ಅದನ್ನು ತಗೊಬಂದು ತಿಂದ್ವಿ. ಓಕೆ ಆಗಿತ್ತು, ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಆಮೇಲೆ ಗೋಬಿನ ಆರ್ಡ್ರ್ ಮಾಡಿದ್ವಿ. ಗೋಬಿನೂ ಓಕೆ ಅಂದರೆ ನಾವು ದುಡ್ಡು ಕೊಟ್ಟಿರೋದಕ್ಕೂ ನೋ ವ್ಯಾಲ್ಯೂ ಅಂತಲೇ ಹೇಳ್ಬೋದು. ಇದು ಪಾವ್ ಬಜ್ಜಿ, ನಾಟ್ ಪಾವ್ ಬಜ್ಜಿ ತಿಂದ್ವಿ. ನನ್ನ ಮಗ ಫುಲ್ ಆತರದಾಗಿದ್ದಾನೆ ತಿನ್ನೋದಕ್ಕೆ. ನನ್ನ ಥರನೇ ಅವನು ಹಿಂದೆ ಮುಂದೆ ನೋಡಲ್ಲ, ತಿನ್ನೋದು ಬಂದುಬಿಟ್ರೆ ಫಸ್ಟ್ ಹೊಟ್ಟೆ ತುಂಬಿಸ್ಕೊತಾನೆ, ಆಮೇಲೆ ಅವನ ಕೆಲಸ ಏನೋ ಅವ್ನು ನೋಡ್ಕೋತಾನೆ. ನೋಡಿ, ಇದೇ ಗೇಮ್ಗೆ ಕಂಡ್ರೆ ನಾನು ಕೂತ್ಕೊಂಡಿದ್ದು. ಅಪ್ಪ ಎಷ್ಟು ಆಗಿನ ತಿಂದು ಹೋಗಿದ್ದೆ ಒಳಗಡೆ. ಹೆಂಗಾಯ್ತು ಅಂತಂದರೆ ಗಂಟ್ಲಿಗೆ ಬಂದ್ಬಿಡ್ತು ತಿಂದಿರೋದೆಲ್ಲ. ಇನ್ನೂ ಸ್ವಲ್ಪ ಅದೇ ಆಟ ಆಡಿಸಿಬಿಟ್ಟಿದ್ದಿದ್ರೆ ನನ್ನ ದೇವರಾಣೆಗೂ ಗುರು ಅಲ್ಲೇ ವಾಮಿಟ್ ಮಾಡ್ಕೊಬಿಡ್ತಿದ್ದೆ. ಹೆಂಗೆ ಗೊತ್ತಾ, ಆ ಅಣ್ಣಂಗೆ ಹೇಳಿದ್ದೀನಿ ನಾನು, ಅಣ್ಣ ಒಂದು ಸ್ವಲ್ಪ ಸ್ಲೋ ಹೋಗಿ ಇದು ಮಾಡಿ ಅಂತ. ಅಂದರೆ ಆ ಅಣ್ಣ ಓಕೆ ಮೇಡಮ್, ಹಂಗೆ ಮೇಡಮ್, ಹಿಂಗೆ ಮೇಡಮ್ ಅಂತ ಹೇಳ್ಬಿಟ್ಟು ಆಟ ಆಡಿಸ್ಬಿಟ್ರು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಬಟ್ ಏನು ಮಾಡಲಿ, ಆಶಾಗೋಸ್ಕರ ಟಿಕೆಟ್ ತೊಗೊಬಿಟ್ಟಿದ್ದ ಆಲ್ರೆಡಿ, ಅದಕ್ಕೋಸ್ಕರ ಆಶಾಗೋಸ್ಕರ ನಾನು ಹೋಗಿ ಆಡಿದೆ. ತುಂಬಾ ಎಂಜಾಯ್ಮೆಂಟ್ ಇತ್ತು, ತುಂಬ ಚೆನ್ನಾಗಿತ್ತು, ಇಷ್ಟ ಆಗಿತ್ತು. ಅವತ್ತಿನ ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದನ್ನು ನಾನು ಈ ಇಯರಿಂದ ಹೊಸ್ದಾಗಿ ಅಪ್ಲೋಡ್ ಮಾಡ್ತಿರೋಂಥ ಲಾಂಗ್ ವಿಡಿಯೋ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗಿರಬೇಕು. ಇನ್ಮೇಲೆ ವೀಕ್ಲಿ ಒನ್ಸ್ ಆದರೂ ನಾನು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಕಾಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ನಿಮಗೆ. ಅಂದರೆ ಫುಡ್ ಬೇಕಾ, ಇಲ್ಲ ಹೊರಗಡೆ ಟ್ರಿಪ್ಸ್ ಏನಾದರೂ ಬೇಕಾ, ಇಲ್ಲ ಡ್ರೆಸ್ಸಿಂಗ್ ಸ್ಟೈಲ್, ಹೇರ್ ಸ್ಟೈಲ್ಸ್ ಬೇಕಾಗಿರೋಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ.